ಇನ್ನು ಐಶ್ವರ್ಯ ವಂಚನೆ ಕೇಸ್ನಲ್ಲಿ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಕಾಂಗ್ರೆಸ್ ಶಾಸಕನ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ. ಶಾಸಕ ನರೇಂದ್ರ ಸ್ವಾಮಿಯ ವಿರುದ್ಧ ಈಗ ಈ ಪ್ರಕರಣದಲ್ಲಿ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಮಾಜಿ ಶಾಸಕರಾಗಿರುವಂತಹ ಅನ್ನದಾನಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ಚುನಾವಣೆಗೆ ಈ ವಂಚನೆಯ ಹಣವನ್ನ ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಐಶ್ವರ್ಯ ಗೌಡ ವಂಚಿಸಿ ಪಡೆದ ಹಣವನ್ನ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ನರೇಂದ್ರ ಸ್ವಾಮಿ ಅಂತ. ಹೀಗಾಗಿ ಈ ಪ್ರಕರಣವನ್ನ ಸಿಬಿಐ ಇಡಿಗೆ ವಹಿಸಬೇಕು ಅಂತ ಹೇಳಿ ಅನ್ನದಾನಿ ಆಗ್ರಹಿಸ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರ ಹೆಸರುಗಳು ಈ ಪ್ರಕರಣದಲ್ಲಿ ಹೊರಗೆ ಬರ್ತಾನೆ ಇದೆ. ಡಿ.ಕೆ. ಸುರೇಶ್, ನಟ ಧರ್ಮೇಂದ್ರ, ಅಲ್ಲಿಂದ ಆರಂಭ ಆಯಿತು. ಅದಾದ್ಮೇಲೆ ವಿನಯ್ ಕುಲಕರ್ಣಿ ಹೆಸರು ಬಂತು. ಈಗ ಶಾಸಕ ನರೇಂದ್ರ ಸ್ವಾಮಿ ಹೆಸರು ಈ ಪ್ರಕರಣದಲ್ಲಿ ಬರ್ತಾ ಇದೆ. ಅವರ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಏನಂತ ಆರೋಪ? ಈ ಐಶ್ವರ್ಯ ಗೌಡ ಈ ರೀತಿ ಯಾರಿಗೆಲ್ಲ ವಂಚಿಸಿ ಹಣ ಪಡ್ಕೊಂಡಿದ್ಲು, ಆ ಹಣವನ್ನ ನರೇಂದ್ರ ಸ್ವಾಮಿ ಚುನಾವಣೆ ವೆಚ್ಚಕ್ಕೆ ಅಂತ ಹೇಳಿ ಖರ್ಚು ಮಾಡಿದ್ದಾರೆ. ಸೊ ಈ ಪ್ರಕರಣವನ್ನ ಸಿಬಿಐಗೆ ಅಥವಾ ಇಡಿಗೆ ವಹಿಸಬೇಕು ಅಂತ ಹೇಳಿ ಈಗ ಮಾಜಿ ಶಾಸಕ ಅನ್ನದಾನಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಯಾರೆಲ್ಲರ ಹೆಸರು ಹೊರಗೆ ಬರುತ್ತೋ ಒಬ್ಬೊಬ್ಬರದ್ದೇ ನೋಡ್ತಾ ಹೋಗ್ಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ ಅನ್ನದಾನಿ ಅವರನ್ನ ನಮ್ಮ ಪ್ರತಿನಿಧಿ ನಂದೀಶ್ ಮಾತಾಡಿಸಿದ್ದಾರೆ. ಅವ್ರೇನು ಹೇಳಿದ್ದಾರೆ ನೋಡೋಣ. 9 ಕೋಟಿ ಗೋಲ್ಡ್ ಅನ್ನ ಪಡೆದು ವಂಚನೆ ಮಾಡಿರುವಂತಹ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಮಂಡ್ಯದ ಕಿರ್ಗಾವಲು ಗ್ರಾಮದ ಐಶ್ವರ್ಯ ಗೌಡ ಬಂಧನ ಆಗಿದೆ. ಇನ್ನು ಆ ಒಂದು ವಂಚನೆ ಪ್ರಕರಣ ಅಲ್ಲದೆ ಮತ್ತೊಂದಷ್ಟು ಪ್ರಕರಣಗಳು ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ. ಅದರ ಜೊತೆಗೆ ಇದೀಗ ಮತ್ತೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ಕಾಂಗ್ರೆಸ್ನ ನಾಯಕರು ಆ ಒಂದು ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಶಂಕೆಯನ್ನ JDS ನ ಮಾಜಿ ಶಾಸಕರಾದಂತಹ ಡಾಕ್ಟರ್ ಕೆ ಅನ್ನದಾನಿ ಅವರು ಕೂಡ ಮಾಡ್ತಾ ಇರುವಂತದ್ದು. ನಮ್ಮ ಜೊತೆ ಅವರೇ ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಪತ್ರಿಕಾಗೋಷ್ಠಿ ನಡೆಸಿ ಒಂದು ಆರೋಪವನ್ನು ಮಾಡಿದ್ದೀರಿ, ಐಶ್ವರ್ಯ ಗೌಡ ಪ್ರಕರಣ. ಏನು ಹೇಳ್ತೀರಾ ಸರ್, ನಿಮ್ಮ ಆರೋಪ ಏನು ಅಂತ? ಐಶ್ವರ್ಯ ಗೌಡ ವಂಚನೆ ಶುರು ಮಾಡಿರೋದೇ ಕಿರ್ಗಾವ್ಲಿಂದನೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅನಂತರದಲ್ಲಿ ಅವರು ರಾಜಕಾರಣಿಗಳ ಬೆಂಬಲ ತಗೊಂಡು, ಸ್ಥಳೀಯ ರಾಜಕಾರಣಿಗಳ ಬೆಂಬಲ ತಗೊಂಡು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ, ಸ್ಥಳೀಯ ಕಿರ್ಗಾವಲ್ ಮುಖಂಡರುಗಳ ಬೆಂಬಲ ತಗೊಂಡು ಆ ಮಟ್ಟಕ್ಕೆ ಯಾವುದೇ ಕೇಸ್ಗಳಾದರೂ ಕೂಡ ಕಿರ್ಗಾವಲ್ ಸ್ಟೇಷನ್ನಲ್ಲಿ ರಾಜಿ ಮಾಡಿಕೊಂಡು ಇವರು ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳ ಸಹಕಾರದಿಂದ ಇವತ್ತು ಕಿರ್ಗಾವ್ನಲ್ಲಿ ಅನ್ಯಾಯ ಮಾಡಿದ್ದಾರೆ, ಚೀಟಿಂಗ್ ಮಾಡಿದ್ದಾರೆ. ಅನಂತರ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡಿ.ಕೆ. ಸುರೇಶ್ ಅವರ ಹೆಸರು ಹೇಳ್ಕೊಂಡಿದ್ದಾರೆ. ಅನಂತರದಲ್ಲಿ ವಿನಯ್ ಕುಲಕರ್ಣಿ ಹೆಸರು ಹೇಳಿದ್ದಾರೆ. ಅನಂತರದಲ್ಲಿ ಮಳವಳ್ಳಿ ಶಾಸಕರ ಹೆಸರು ಹೇಳಿದ್ದಾರೆ. ಇವರೆಲ್ಲರೂ ಕೂಡ ಇನ್ವಾಲ್ವ್ ಆಗಿ ಇವ್ರ ಸಪೋರ್ಟಿಂದ ಇವತ್ತು ಐಶ್ವರ್ಯ ಗೌಡ ಅವರು ಕೆಲವು ಮುಗ್ಧರಿಗೆ ಚಿನ್ನದ ಹೆಸರಿನಿಂದ, ಬಡ್ಡಿ ಚೀಟಿಯ ವ್ಯವಹಾರದಿಂದ ಮತ್ತು ಜನರಿಗೆ ದಿಕ್ತಪ್ಪಿಸ್ತಕ್ಕಂಥ ಕೆಲಸವನ್ನು, ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಐಶ್ವರ್ಯ ಗೌಡ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನೇರವಾಗಿ ನಾನು ಹೇಳಿಕ್ಕೆ ಬಯಸ್ತೇನೆ. ನನಗೆ ಭಾಳ ದಿನದಿಂದ ಇದ್ರ ಬಗ್ಗೆ ಅನುಮಾನ ಇತ್ತು. ನನ್ನ ಸ್ಥಳೀಯ ಮುಖಂಡರುಗಳು, ಯಜಮಾನರುಗಳು, ಕಿರ್ಗಾವಲು ಗ್ರಾಮದವರು ನನಗೆ ಈ ವಿಷಯವನ್ನು ಭಾಳ ದಿನಗಳಿಂದ ಹೇಳಿದರು. ಆದರೂ ಕೂಡ ಇದು ಸರಿ ಹೋಗ್ಬೋದೇನೋ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ತಾಳ್ಮೆ ವಹಿಸಿದ್ವಿ. ಆದರೆ ಅವರು ಪದೇ ಪದೇ ಬೆಂಗಳೂರುವರೆಗೂ ಕೂಡ ಗೋಲ್ಡ್ ವಂಚನೆ, ಹಣದ ವಂಚನೆ ಇವೆಲ್ಲ ಮಾಡಿರೋದ್ರಿಂದ ಐಶ್ವರ್ಯ ಗೌಡ್ರನ್ನ ನೇರವಾಗಿ ಬಂಧನ ಮಾಡಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ನಿಷ್ಪಕ್ಷಪಾತವಂತ ತನಿಖೆ ನಡಿಬೇಕು ಮತ್ತು ಅವ್ರನ್ನ ಮಂಪೂರು ಪರೀಕ್ಷೆಗೆ ಒಳಪಡಿಸ್ಬೇಕು ಮತ್ತು ಇಡಿಗೆ ಅವ್ರನ್ನ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಪ್ರಾರಂಭದಲ್ಲಿ ಸ್ಥಳೀಯವಾಗಿ ಕಿರ್ಗಾವ್ಲಿಂದನೇ ತನಿಖೆ ಶುರು ಮಾಡಿ, ಕಿರ್ಗಾವ್ನಲ್ಲಿ ಇವರು ಅವ್ರಿಗೆ ಪ್ರೋತ್ಸಾಹ ಕೊಡದೇ ಇದ್ದರೆ, ಆ ಕಾಂಗ್ರೆಸ್ ಪಾರ್ಟಿಯ ಮುಖಂಡರುಗಳು, ಸ್ಥಳೀಯ ನಾಯಕರುಗಳು ಮಾಡದೇ ಇದ್ದರೆ ಈ ಪ್ರಕರಣ ಇಷ್ಟೊಂದು ಚೀಟಿಂಗ್ ಮಾಡ್ತಕ್ಕಂಥ, ಅವ್ಯವಹಾರ ಮಾಡ್ತಕ್ಕಂಥ, ಮೋಸ ಮಾಡ್ತಕ್ಕಂಥದ್ದು ಬೆಂಗಳೂರುವರೆಗೂ ಬೆಳಕೊಂಡು ಬರ್ತಾ ಇರಲಿಲ್ಲ. ಐಶ್ವರ್ಯ ಗೌಡ್ರಿಗೆ ಅಷ್ಟು ಶಕ್ತಿ ಇರಲಿಲ್ಲ. ಅವ್ರಿಗೆ ಯಾವುದೇ ಪೊಲಿಟಿಕಲ್ ಹಿನ್ನೆಲೆ ಇಲ್ಲ ಮತ್ತು ಯಾವುದೇ ಅವ್ರಿಗೆ ಶ್ರೀಮಂತಿಕೆ ಹಿನ್ನೆಲೆ ಇಲ್ಲ. ಆದರೆ ಅವರು ಮಧ್ಯಮ ವರ್ಗದವರಾಗಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹಣದ ವ್ಯವಹಾರ, ಗೋಲ್ಡ್ ವ್ಯವಹಾರ ಮಾಡ್ತಾರೆ ಅಂದರೆ ಅದಕ್ಕೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರೆ, ಅದರ ನನ್ನ ಹತ್ರ ಫೋಟೋಸ್ ಇದೆ, ಅವರು ಸನ್ಮಾನ ಮಾಡ್ತಾ ಇರೋದು ಎಲ್ಲ ಸ್ಥಳೀಯ ಕಾಂಗ್ರೆಸ್ನವ್ರಿಗೆ ಅವ್ರ ಕಾರ್ಯಕ್ರಮ ಮಾಡೋದು, ಅವ್ರಿಗೆ ಗೋಲ್ಡ್ ಕೊಡೋದು, ಅವ್ರಿಗೆ ಸನ್ಮಾನ ಮಾಡೋದು, ಹಣದ ವ್ಯವಹಾರದಲ್ಲಿ ಹಂಚಿಕೆ ಆಗೋದು, ಭಾಗಿಯಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈ ಮಟ್ಟಕ್ಕೆ ಬರಬೇಕಾದ್ರೆ ಕಾಂಗ್ರೆಸ್ನ ಸ್ಥಳೀಯ ಮುಖಂಡರುಗಳೇ ಕಾರಣ ಅನ್ನೋದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗೇನು ಕಿರ್ಗಾವ್ನಲ್ಲಿ ಅವ್ರ ಮೇಲೆ ಆಗಿದ್ದಂಥ ಕೇಸ್ಗಳನ್ನ ರಾಜಿ ಮಾಡೋ ಮಟ್ಟದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ನೆರವಾಗಿದ್ದಾರೆ. ಮಂಡ್ಯದಲ್ಲಿ ಕೇಸ್ಗಳಾಗಬೇಕೀಗ. ಅವರು ಕೂಡ
ವಂಚನೆಗೆ ಒಳಗಾಗಿರೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಕೂಡ FIR ಆಗಬೇಕು. ಮತ್ತು ಇದನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿದಾಗ ರಾಜಕಾರಣಿಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದನ್ನ ಐಶ್ವರ್ಯ ರೈ ಗೌಡನ್ನ ಕೂಡಲೇ ಇವರು ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೆ. ಇದಿಷ್ಟು ಮಳವಳ್ಳಿಯ ಮಾಜಿ ಶಾಸಕರಾದಂತಹ ಡಾಕ್ಟರ್ ಕೆ ಅನ್ನದಾನಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿತ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.